ಮಣ್ಣಿನೊಳಗೆ ಕೂಡಿದಂಥ ವಿಷ, ನೀವು ಹಾಕಿದಂಥ ಗೊಬ್ಬರ ಮಣ್ಣಿನ ಕೆಳಗೆ ಒಂದು ಲೇಯರ್ ತಯಾರಾಗೈತಿ ವಿಷದ್ದು. ಅದರ ಪರಿಣಾಮ ಏನಾಗೈತಿ, ಯಾವ ಬೀಜ ಹಾಕ್ತೀರಿ ಬೀಜದಾಗ ವಿಷ ಬ್ಯಾಗ್ ಬರಕತ್ತೈತಿ. ನೀರು ಬಿತ್ತು ಅದ್ರ ಮ್ಯಾಗ ಅಂದ್ರೆ ನೀರಿನಾಗ ಹರ್ಕೊಂಡು ಹೋಗಿ ಆ ವಿಷ ಯಾವುದೇ ಬಾಯಿ ಇರಲಿ, ಬೋರ್ವೆಲ್ ಇರಲಿ, ಹೊಳಿ ಇರಲಿ, ಅದರೊಳಗೆ ಆ ವಿಷ ಹರ್ಕೊಂಡು ಹೋಗಾಕತ್ತೈತಿ. ಅದರ ಪರಿಣಾಮ ಏನಾಗೈತೆ, ಆ ವಿಷ ತಿಂದದ್ರ ಪರಿಣಾಮ ಅಂದ್ರೆ ನಮ್ಮ ಶರೀರದೊಳಗಿರುವಂಥ ರೋಗ ಪ್ರತಿಕಾರಕ ಶಕ್ತಿ ಕಡಿಮೆ ಆಗೈತಿ. ಅನ್ನದೊಳಗೆ ಎಷ್ಟು ವಿಷ ಬರಕತ್ತೈತಿ ಅಂದ್ರೆ, ಯಾವುದೇ ಅನ್ನ ತಗೋರಿ, ನೀವು ಹಣ್ಣ ತಗೋರಿ, ತರಕಾರಿನ ತಗೋರಿ, ಕಾಳ ತಗೋರಿ, ರಾಸಾಯನಿಕ ಕೃಷಿ ಮಾಡಿ ಬೆಳೆದಂಥ ಈ ಪದಾರ್ಥಗಳೊಳಗೆ 1 ಕಿಲೋ ಆಹಾರ ಪದಾರ್ಥದೊಳಗೆ 27 ಮಿಲಿಗ್ರಾಮ್ ವಿಷ. 27 ಮಿಲಿಗ್ರಾಮ್. ಮನುಷ್ಯ ದಿವ್ಸಕ್ಕೆ 1 ಕಿಲೋ ಎಲ್ಲ ಕೂಡಿ 1 ಕಿಲೋ ತಿಂತಿದ್ನಂತಂದ್ರೆ 27 ಮಿಲಿಗ್ರಾಮ್ ವಿಷ ಪ್ರತಿ ದಿವಸ ನಮ್ಮ ಶರೀರದಾಗ ಹೋಗ್ತೈತಿ. ಈ ಶರೀರಕ್ಕೆ ಚಲೋ ಇರು ಅಂದ್ರೆ ಹೆಂಗಿರುವುದದು? ನೀವ ಮೊದಲ ಇಲ್ಲಿದ್ದಂಥವ್ರು ಮುದುಕರು ಏನದಿರಲಿ ನೋಡ್ರಿ, ನೀವು ಇವ್ರು ಹರಿಯದಾಗಿದ್ದಾಗ 1 ಕ್ವಿಂಟಲ್ ಜೋಳದು ಗೋಧಿ ಚೀಲಗಳು 20-30 ಚೀಲಗಳು ಗಾಡಿ ಇಲ್ಲಿ ನಿಂದ್ರಿಸಿ ಸಂಧ್ಯಾಗ ಮನೆ ಇತ್ತಂದ್ರೆ ಹೊತ್ಕೊಂಡು ಹೋಗಿ ಮನ್ಯಾಗ ಮತ್ತೆ 4 ಮೆಟ್ಲ ಏರಿ ನಿಟ್ಟು ಹಚ್ಚಿ ಬರ್ತಿದ್ರು. ಈ ಸದ್ದಿದ್ದು ಹೊಸ ಮ್ಯಾಳ ಏನೈತಿ, ಇದ್ರಾಗ ಒಂದಿಷ್ಟು ಐತಿ ಕಡೆ, ಅಲ್ಲೊಂದಿಷ್ಟು ಹಿಂದೆ ನಿಂತೈತಿ. ಇವ್ರಿಗೆ ಚೀಲ ಹೊರಸ್ರಿ 10 ಚೀಲ ಪೂರ ಹೊತ್ಕೊಂಡು ಹೋದ್ರಂದ್ರೆ ಗೆದ್ರಂತ ತಿಳ್ಕೊರಿ. ಇರ್ಲಿಕ್ಕಂದ್ರೆ 10ನೇ ಚೀಲಕ್ಕೆ ಚೀಲ ಮ್ಯಾಗ ಇವ ಕೆಳಗ ಅಕ್ಕೈತಿಲ್ ನೋಡ್ರಿ ನೀವು. ಅದಕ್ಕಂತ ಸರ್ಕಾರಿಗೆ 25 ಕಿಲೋದ ಮ್ಯಾಗ ಒಟ್ಟ ತುಂಬಕ್ಕೆ ಹೋಗ್ಬೇಡಿರ್ತಾರೆ, ಯಾಕಂದ್ರೆ ಹಾಕ್ಕೊಂಡು ಬಿದ್ದು ಸತ್ತಿಗಿತ್ತಾವಂತ. ಎಲ್ಲಾರ ನಮ್ಮ ಶಕ್ತಿ ಇಷ್ಟು ಕಡಿಮೆ ಆತಿದ್ರ ಪರಿಣಾಮ. ಮೊದಲ ಹರಿದಾರ್ಗಟ್ಲೆ ನಡ್ಕೊತ ಹೋಗಿದ್ದೀವಿ, ಈಗ 100 ಮೀಟ್ರ್ ಹೋಗ್ಬೇಕಾತಂದ್ರೆ ಮತ್ತೆ ಸೈಕಲ್ ಮೋಟ್ರ್ ಐತೇನು, ಜೀಪ್ ಐತೇನು, ಟ್ಯಾಕ್ಟ್ರ್ ಐತೇನು ಅಂತ ನೋಡ್ಕೊತ. ಯಾಕೆ ಹಿಂಗೆ ಮಾಡ್ತೀವಿ ಅಂದ್ರೆ ನಮ್ಮ ಶರೀರದೊಳಗೆ ಉಳ್ದಿಲ್ಲ, ಈ ವಿಷ ತಿಂದು ಶಕ್ತಿ ಉಳ್ದಿಲ್ಲ. ಇದು ಕಡಿಮೆ ಏನು ಅಂತಂದ್ರೆ ಮತ್ತು ಆ ತರಕಾರಿಗಳು ಏನು ಬೆಳೆದಾರ ಅವಕ್ಕೂ ವಿಷ ಹೊಡಿತಾರೆ. ಮಾರಕ್ಕೆ ತೊಗೊಂಡು ಬಂದಾರ, ಅವು 1-2 ತಾಸಿನಾಗ ಹೆಡಕ್ಕೆ ಒಗೆದು ಬಿಡ್ತಾವೆ. ಹೆಡಕ್ಕೆ ಒಗೆದು ಕೂಡಲೇ ಒಂದು ಸ್ಪ್ರೇ ಹೊಡಿತಾರೆ, ಅದು ಹೊಡೆದ ಕೂಡಲೇ ಮತ್ತೆ ಹಿಂಗೆ ನಿಗರು ನಿಂದಿರ್ತಾವೆ. ನೀವೇನಂತೀರಿ, ಭಾಳ ತಾಜಾ ಆಯ್ತು ತಗೋರಿ, ತೊಗೊಂಡು ಆದ್ರೆ ಸತ್ತ ಹೋಗ್ಬೇಕು ಅದನ್ನು ತಿಂದು. ಆಮ್ಯಾಗ ಆ ಕಾಯಿಪಲ್ಯ ಎಂಥ ನೀರಿನಾಗ ತೊಳಿತಾರೆ, ಏನು ಮಾಡ್ತಾರೆ ನಾವು ನೀವು ಯಾರೂ ನೋಡಿಲ್ಲ. ನಾನು ನೋಡಿನಿ ಏನೇನು ಮಾಡ್ತೀವಿ ಅಂತ. ನಾ ಬೆಳಿಗ್ಗೆ ಎದ್ದಾಗಿಂದ ಹಿಡ್ಕೊಂಡು ರಾತ್ರಿ ಮಲಗುತನ ನಿಮಗೆ ಏನೇನು ಸಿಗ್ತೈತಿ, ನೀವು ಏನೇನು ತಿಂತೀರಿ ನಿಮಗೆ ಗೊತ್ತಿಲ್ಲ. ಆಯ್ತು ಸರಿ ಆಯ್ತು ನಡೆದೈತೆ ಅಂತೀರಿ. ಎದ್ದು ಕೂಡಲೇ ನಿಮಗೆ ಹಲ್ಲು ತಿಕ್ಕಾಕ ದಂತ ಮಂಜನ ಬೇಕು, ಟೂತ್ಪೇಸ್ಟು, ಹೌದಾ? ಆ ಟೂತ್ಪೇಸ್ಟ್ನಾಗ ಏನೈತಂತ ಒಬ್ಬರ ವಿಚಾರ ಮಾಡಿರಿ. ಯಾವುದೇ ಟೂತ್ಪೇಸ್ಟ್ನೊಳಗೆ 2 ಸ್ಲರಿ ಇರ್ತಾವೆ, ಎರಡು ವಿಷ ಇರ್ತಾವೆ, ರಸಾಯನಗಳು. ಏನು? SLR ಮತ್ತು SLS ಅಂತಕ್ಕಂಥ 2 ರಸಾಯನಗಳದಾವು. SLR SLS ಅಂದ್ರೆ ಏನು ಅಂತ ನೀವು ಗೂಗಲ್ದಾಗ ಹೋಗ್ರಿ, ವಾಟ್ ಈಸ್ ಮೀನ್ ಬೈ ದ SLR ಆರ್ SLS ಅಂತ ನೀವು ಗೂಗಲ್ದೊಳಗೆ ಟೈಪ್ ಮಾಡಿರಿ. SLR ಅಂದ್ರೆ ಎಂಥ ವಿಷ ಇದು ಅನ್ನೋದನ್ನು ಅವರು ನಿಮಗೆ ಹೇಳ್ತಾರೆ. ಅದು ಒಂದು ವೇಳೆ ಶರೀರದಾಗ ಹೋತು ಅಂದ್ರೆ ಕ್ಯಾನ್ಸರ್ದಂಥ ಭಯಾನಕ ರೋಗ ಆಕ್ಕೈತಿ ಅಂತ ಹೇಳ್ತಾರೆ. ಅದನ್ನು ನಾವು ಬುರುಗವರಂಗ ಆ ಕಡೆ ಈ ಕಡೆ ದೌಡನು ಬಾಯಿ ತೊಳ್ಕೊಳಂಗಿಲ್ಲ. ಆದಷ್ಟು ಎಷ್ಟು ಬೇಗ ಶಕ್ಯ ಐತೆ ಅಷ್ಟು ಬೇಗ ತೊಳ್ಕೊಬೇಕು, ತೊಳ್ಕೊಳ್ಳೋದಿಲ್ಲ. ಮತ್ತು ಎಷ್ಟು ಒಂದು ಕಡ್ಲಿ ಕಾಳಷ್ಟು ಹಚ್ಚಿದ್ರೆ ಬಾಯಿ ಸ್ವಚ್ಛ ಆಕೈತಿ, ಇವ ಇಟ್ಟುದ್ದು ತೆಗಿತಾನದ್ರಂದು. ಎಮ್ಮೆ ಬಾಯಿಗೆ ಬುರುಗ್ ಬಂದಂಗೆ ಇವನು ಬಾಯಿಗೆ ಬುರುಗ್ ಬರಬೇಕು ಅಂದ್ರೆ ಇವಂಗೆ ಸಮಾಧಾನ ಆಗೋದು. ಸಮಾಧಾನ ಅಲ್ಲ. ನೀ ರಾಮನಾಮ ಸತ್ಯ ಹೇ ಆಯ್ತಪ್ಪ ಅಂದಂಗೆ ಆಕೈತಿ. ನಾವು ತಿನ್ನೋದನ್ನು ಹೇಳಕತ್ತೆ, ನಾವು ಮಾಡೋದನ್ನು. 1 2ನೇದ್ದು ಜಳಕ ಮಾಡ್ತೀರಿ, ಸಾಬನ್ ಹಚ್ಕೋತೀರಿ ಮೇಯ್ಗೆ. ಆ ಸಾಬನ್ದಾಗ ಏನೈತಂತ ಒಮ್ಮೆರ ವಿಚಾರ ಮಾಡಿರೇನು ಎಷ್ಟು ಮಂದಿ ಕುಂತೀರಿ? ಸಾಬನ್ದಾಗ ಸಾಬನ್ ಎದರಲ್ಲೇ ತಯಾರು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ನಾ ಹೇಳ್ತೇನೆ ನಿಮ್ಗೆ ಕೇಳಿ. ಅದರೊಳಗೂ SLR SLS ಸ್ಲರಿ ಅದಾವು.
ಅದನ್ನು ಮೇಗೆ ಹಚ್ಕೊಂಡ್ರೆ ಅಂದ್ರೆ ಈ ತೂತುಗಳಂತ ಏನದಾವ ರಂಧ್ರಗಳು, ಇದರ ಮೂಲಕವಾಗಿ ಆ ಸ್ಲರಿ ಆ ರಸಾಯನ ನಿಮ್ಮ ಶರೀರದೊಳಗೆ ಹೋಗ್ತೈತಿ. ಹೋಗಿ ಮೊದಲನೇದಂದ್ರೆ ತಲೆ ಬೆಳ್ಳಗೆ ಮಾಡೋಕ್ಕೆ ಶುರು ಮಾಡ್ತೈತಿ. ಎರಡನೇದ್ದು ಅವುಗಳಿಗೆ ಸಪ್ಲೈ ಮಾಡುವಂಥ ರಕ್ತನಾಳಗಳದಾವಲ್ಲ ಅವನ್ನ ಒಣಗಿಸೋಕೆ ಶುರು ಮಾಡ್ತೈತಿ. ಮೂರನೇದು ಅದಕ್ಕಿಂತ ಕೆಳಗೆ ಇಳಿತಂತಂದ್ರೆ ಕ್ಯಾನ್ಸರ್ ಮಾಡೋಕ್ಕೆ ಶುರು ಮಾಡ್ತೈತಿ. ಸಾಬಾನು ಹಿಂಗೆ ಹಚ್ಕೊಂಡ್ರೆ ಅಂದ್ರೆ ಎಷ್ಟು ಬೇಗ ಸಾಧ್ಯ ಐತೆ ಅಷ್ಟು ಬೇಗ ಮೈ ತೊಳ್ಕೊಬೇಕು. ಮತ್ತು ಸಾಬನ್ನು ಹೆಂಗೆ ಮಾಡ್ತೀವಿ, ಎದಕ್ಕೆ ಮಾಡ್ತೀವಿ ಅದು ಸಹಿತ ಗೊತ್ತಿಲ್ಲ. ನೀವು ಎದರಲ್ಲೇ ಮಾಡ್ತಾರೆ ಹೇಳಿ ಏನು ಸಾಬಂದೊಳಗೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಹಾಕಿ 80% ಇರ್ಬೇಕಂತ ಐತೆ ಅದ್ರೊಳಗೆ. ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಅದ್ರೊಳಗೆ ಬೇಸಿಕ್ ಕೆಲವೊಂದು ಪೌಡರ್ಸ್ ಹಾಕ್ತಾರೆ, ಕೆಲವೊಂದು ಸೋಡಾ ಹಾಕ್ತಾರೆ, ಕಾಸ್ಟಿಕ್ ಸೋಡಾದಂಥವು, ಈ SLR SLS ಅಂಥವು ಸ್ಲರಿ ಹಾಕ್ತಾರೆ. ಹಾಕಿ ಅದರಿಂದ ಸಾಬೂನು ತಯಾರು ಮಾಡ್ತಾರೆ. ಆ ಎಣ್ಣೆ ಐತಲ್ಲ, ಎಣ್ಣೆ ತುಟ್ಟು ಬೀಳ್ತೈತೆ ಅಂತ ತಿಳ್ಕೊಂಡು ಏನು ಹಾಕ್ತಾರೆ ಗೊತ್ತೈತೆ ನಿಮಗೆ? ಈ ಕಸಾಯಿ ಖಾನೆ ಒಳಗೆ ದನ ಕಡಿದ ನಂತರ ಚಲೋ ಮಟನ್ ಇದ್ದದ್ದನ್ನೆಲ್ಲ ಮಾರಿ ತಿನ್ಲಾಕ ಬರಲಾರ್ದಂಥ ಕರಳುಗಳು, ಕೈಕಾಲಾಗಿ ಬಿದ್ದಂಥ ತುಕುಡಿಗಳು, ಆಮ್ಯಾಗ ತಲೆ ಇರ್ತೈತಿ, ಅದರಂದು ಏನೂ ತೊಗೊಳಕ್ಕೆ ಬರೋಂಗಿಲ್ಲ ಆ ತಲೆ, ಆಮ್ಯಾಗ ಎಲುವುಗಳು, ಇವನ್ನೆಲ್ಲ ಕೂಡಿಸಿ ಏನು ಮಾಡ್ತಾರೆ, ಒಂದು ದೊಡ್ಡ ಈ ಕಡಾವಿಗಿರ್ತಾವಲ್ಲ, ನೀವು ಕಬ್ಬಿನ ಹಾಲು ತೆಗಿವು, ಕಬ್ಬಿನ ಹಾಲು ಕಾಯಿಸು ಅಂಥ ಕಡಾವಿಗ್ಯಾಗ ಹಾಕಿ ಕಾಯಿಸ್ತಾರೆ. ಅದನ್ನು ನೀರಾಗ ಹಾಕಿ ಕಾಸೋದ್ರಿಂದ ಅದರದ್ದೆಲ್ಲ ಸಾರ ಬಿಟ್ಟುಬಿಡ್ತಾವೆ. ಬಿಟ್ಟ ನಂತರ ಆ ಎಲ್ಲ ಈ ಮಾಂಸದ ತುಣುಕುಗಳದಾವಲ್ಲ ಅದರದ್ದೊಂದು ರಸ ತಯಾರಾಕೈತಿ. ಅದಕ್ಕೆ ಆ್ಯನಿಮಲ್ ಫ್ಯಾಟ್ ಅಂತಾರೆ, ಜಾನುವಾರುಗಳ ನೆಣ. ಆ ಆ್ಯನಿಮಲ್ ಫ್ಯಾಟ್ ಏನು ತಯಾರಾಕೈತಲ್ಲ ಅದನ್ನು ಸಾಬಂದಾಗ ಹಾಕ್ತಾರೆ. ಯಾಕಂದ್ರೆ ಎಣ್ಣೆ ಖರೀದಿ ಮಾಡಿದ್ರೆ ತುಟ್ಟಿ ಭಾಳ ಆಕೈತಂತ ಅದನ್ನು ಹಾಕಿದ್ರು ಅಂದ್ರೆ ಕಡಿಮೆ ಖರ್ಚಿನಾಗ ಸಾಬನ್ ತಯಾರಾಕೈತಿ. ಅಲ್ಲ ಮಾಂಸನ ಹಚ್ಕೊಂಡು ತಿಕ್ಕೊಂಡ್ರೆ ಹೆಂಗೆ ಹಾಕಿತ್ತು ಮೈಗೆ? ಸ್ವಚ್ಛ ಆಗ್ಬೇಕಂತ ಸಾಬಾನು ಬೇಕಂತ ಸಾಬಾನ್ದಾಗ ಹಾಕಿದ್ದೇನು ಅಂದ್ರೆ ಹೊಲಸು ಮಾಡೋದು ಒಂದು. ಇನ್ನು ಆ ಸ್ಲರಿ ಎಲ್ಲೆಲ್ಲಿ ಹಾಕ್ತಾರೆ ಹೇಳಿ ನಿಮ್ಗೆ? ಅದು ಆ್ಯನಿಮಲ್ ಫ್ಯಾಟ್ ಏನೈತಲ್ಲ ನೆಣ ಎಲ್ಲೆಲ್ಲಿ ಹಾಕ್ತಾರಂದ್ರೆ ಬಜಾರ್ದಾಗ ರೋಡ್ ಮ್ಯಾಗ ಯಾರ್ಯಾರು ಬಜಿ ಮಾಡ್ತಿರ್ತಾರಲ್ಲ ಅದನ್ನು ಹಾಕಿ ಬಜಿ ಕರೆದ್ರಂದ್ರೆ ಮಸ್ತ್ ವಡ ಬಜಿ ಇವು ಬೆಸ್ಟ್ ಹಾಕೋವಂಥ ರುಚಿ. ಎಲ್ಲರೂ ಭಾಳ ರುಚಿಯಾಗಿ ಹಾಕಿದ್ದು ಅಂದ್ರೆ ಏನೇನು ಹಾಕ್ತಾರ ಅಂತ ಚೌಕಶಿ ಮಾಡಿ ನೋಡ್ರಿ ನೀವು, ಅದನ್ನೂ ಒಂದು ಜರ ಹಾಕ್ತಿರ್ತಾರೆ. ಮೂರನೇದು ಮತ್ತೆ ಎದಕ್ಕೆ ಬಳಸ್ತಾರೆ ಗೊತ್ತೈತೆ? ದೊಡ್ಡ ಕಂಪ್ನಿ ಐಸ್ ಕ್ರೀಮ್ ಏನದಾವಲ್ಲ, ಐಸ್ ಕ್ರೀಮ್ನ್ಯಾಗ ಹಾಲಿನಿಂದ ಐಸ್ ಕ್ರೀಮ್ ತಯಾರು ಮಾಡ್ಬೇಕಂತ ಪದ್ಧತಿ ಐತಿ. ಹಾಲು ಹಾಕಿದ್ರೆ ಖರ್ಚು ಹೆಚ್ಚು ಬರ್ತೈತಂತ ಈ ನೆಣ ಹಾಕಿ ಐಸ್ ಕ್ರೀಮ್ ತಯಾರು ಮಾಡ್ತಾನೆ. ಯಾರ್ಯಾರು ನೀವು ಕಂಪ್ನಿ ಐಸ್ ಕ್ರೀಮ್ ತಿನ್ನೋರು ಅದಿರಲ್ಲ, ಶಾಕಾಹಾರಿಗಳು ಎಲ್ಲರೂ ವಿಚಾರ ಮಾಡಿರಿ. ತಿನ್ಬೇಕನ್ಸಿದ್ರೆ ಮನ್ಯಾಗ ಮಾಡಿ ತಿನ್ನಿರಿ. ನಿಮ್ಮ ಫ್ರಿಜ್ನಾಗ ಒಂದು ಡೀಪ್ ಫ್ರೀಜರ್ ಅಂತ ಇರ್ತೈತಿ. ಹಾಲಿನಾಗ ಏನೇನು ಒಂದಿಷ್ಟು ಬಾದಾಮಿ, ಒಂದಿಷ್ಟು ಮಣುಕ ಇವೆಲ್ಲ ಸಣ್ಣಗೆ ಮಾಡಿ ಇವನ್ನ ಮಾಡಿ ಹಾಲಿನಾಗ ಹಾಕ್ರಿ. ಆ ಹಾಲೆಲ್ಲ ಕಲಿಸಿ ಡೀಪ್ ಫ್ರೀಜರ್ದಾಗ ಇಟ್ಬಿಡ್ರಿ, ಐಸ್ ಕ್ರೀಮ್ ತಯಾರಾಕೈತಿ, ತಿನ್ಬೇಕು. ಅದನ್ನು ಬಿಟ್ಟು ಇವು ಕಂಪ್ನಿವೇನು ತಂದು ತಿಂತೀರಲ್ಲ, ನೀವು ಬೆಕ್ಕಾದ ಕಂಪ್ನಿಯವ್ರನ್ನ ಕೇಳ್ರಿ, ಐಸ್ ಕ್ರೀಮ್ ಎಂಥದೈತ್ರಿ ನಿಮಗೆ ಎಂಥದ್ದು ಬೇಕ್ರಿ ಅಂತ ಅವ್ರು ಮೊದಲು ಕೇಳ್ತಾರೆ. ನೀವೆಲ್ಲಿ ತೊಗೊಳ್ಳೋರು ಎಂದು ಕೇಳಿರಿ ಎಂಥದೈತಿ ಅಂತ. ನಿಮ್ಮ ಮಂದಿದ್ದು ಏನೈತೆ ಅದನ್ನು ಕೊಡ್ರಿ ಅಂತೀವಿ, ತೊಗೊಂಡು ತಿಂತೀವಿ. ಪ್ರಕೃತಿ ಚಲೋ ಉಳಿತೈತೆ ಅಂತೀರಿ, ಅದು ನಮ್ಮ ಶರೀರಕ್ಕೆ ಪಚನ ಆಕ್ಕೈತೆ ಅಂತೀರಿ, ಆಗೋದಿಲ್ಲ ಅದು ಪಚನ. ಆಮ್ಯಾಗ ಮತ್ತೆ ಅದಕ್ಕೆ ಇನ್ನು ಬಹಳ ಪದಾರ್ಥಗಳದಾವು. ಮೇಣಬತ್ತಿ ತಯಾರು ಮಾಡ್ತಾರಲ್ಲ, ಮೇಣಬತ್ತಿಗೆ ಅದನ್ನು ಹಾಕ್ತಾರೆ. ಆಕಳ ನೆಣ, ಎಮ್ಮಿಗಳು ನೆಣ. ಡಾಲ್ಡಾ ತುಪ್ಪ ಅಂತ ಏನಿರ್ತೈತಲ್ಲ ನಿಮ್ಮದು, ಹುರಿತಿರಲ್ಲ, ರವಾ ಹುರಿಯಾಕೆ ತರ್ತಿರಲ್ಲ, ಹಂದಿ ನೆಣ ಎಲ್ಲ ಅದಕ್ಕೆ ಹಾಕ್ತಾರೆ. ಹಂದಿಗಳು ಕೊಂದ ನಂತರ ಅದರ ಎಲುವ, ತಲಿ, ಕಾಲ ಇವು ಏನಿರ್ತಾವಲ್ಲ ಅವನ್ನೆಲ್ಲ ಕುದಿಸಿ ಕಳ ಕುದಿಸಿ ಅದ್ರದ್ದು ಏನು ರಸ ಬರ್ತೈತಿ ಆ ರಸ ಎಲ್ಲ ಡಾಲ್ಡಾ ತುಪ್ಪದಾಗ ಹಾಕ್ತಾರೆ. ಮತ್ತು ಆ ಡಾಲ್ಡಾ ತುಪ್ಪಕ್ಕೆ ಹೆಸರೇನು? ವನಸ್ಪತಿ ಘೀ, ವನಸ್ಪತಿ ತುಪ್ಪ ಅಂತ ಅದ್ರ ಹೆಸರು. ಒಳಗಿರೋದೇನು? ಹಂದಿದು. ನಾ ಯಾಕೆ ಇದನ್ನೆಲ್ಲ ಹೇಳಕತ್ತಿದ್ದೆ ಅಂದ್ರೆ ಹಿತವಾದದ್ದು ಯಾವುದು ಶರೀರಕ್ಕೆ ಅಂತ. ಇದನ್ನು ತಂದು ತಿಂತೀವಿ.
ಆ ನಂತರ ಎಣ್ಣೆ ಬೇಕಾ ಮುಂದೆ ನಾಷ್ಟ ಮಾಡಕ್ಕೆ ಹೋದ್ರಿ ಅಂದ್ರೆ ನೀವು ಉಣ್ಬೇಕು ಉಣ್ಬಾರ್ದು ಲೆಕ್ಕ ಹಾಕ್ರಿ ಮತ್ತು ಎಲ್ಲನೂ ಹಿಂಗೆ ಹೇಳಿದ್ರೆ ನಾವು ಉಪವಾಸ ಸಾಯ್ಬೇಕಾಕೈತ್ರಿ ಅಂತ ನೀವು ಹಿಂದಾಗಡೆ ಕೇಳೋರು ಅದೀರಿ. ನಾ ಅದಕ್ಕೆ ಮೊದಲೇ ಹೇಳ್ತೇನೆ ನಿಮಗೆ, ಎಣ್ಣೆ ಹಾಕ್ತಿರಲ್ಲ ಒಗ್ಗರಣೆಗೆ ಎಣ್ಣೆ ಬೇಕಲ್ಲ, ಮತ್ತು ನೀವು ತಿನ್ನೋದು ಎಣ್ಣೆ ಅನ್ನೋದು ಅಲ್ಲ. ಮತ್ತು ಎಲ್ಲಿಂದ ಬಂತಪ್ಪ ಇದು ಈ ಡೀಸೈಲು, ಪೆಟ್ರೋಲು, ಗ್ರೀಸು, ಡಾಂಬರು, ಆ ಕಚ್ಚಾ ತೈಲ ತರ್ತಾರ, ತಂದು ಅದರೊಳಗೆ ಎಲ್ಲ ಇವನು ತೊಕ್ಕೋತಾರ. ಮೊದಲ ಪೆಟ್ರೋಲ್ ತೊಕ್ಕೋತಾರ, ಆನಂತರ ಡೀಸೈಲ್ ತೊಕ್ಕೋತಾರ, ಆನಂತರ ಗ್ರೀಸ್ ತೊಕ್ಕೋತಾರ, ಆನಂತರ ಏನು ಹೊಲಸು ಉಳಿತೈತಲ್ಲ ಅದರಾಗಿಂದ ಇದು ಡಾಂಬರ್ ತೊಕ್ಕೋತಾರ. ಡಾಂಬರ್ನು ತೊಕ್ಕೊಂಡ ನಂತರ ಕೆಲವೊಂದು ಹೊಲಸು ಉಳಿತೈತೆ. ಅದನ್ನು ಏನು ಮಾಡ್ತಾರೆ, 1000-1500 ಡಿಗ್ರಿ ಟೆಂಪ್ರೇಚರ್ ಕಾಸ್ತಾರೆ. ಅದು ದ್ರವ ರೂಪದಲ್ಲಿ ಇರ್ತೈತಿ, ಅದು ಎಣ್ಣೆಗತೆ ಇರ್ತೈತಿ ಕಾಣಕ್ಕೆ. ಕಾಯಿಸಿ ಅದರೊಳಗೆ ಕೆಲವೊಂದಿಷ್ಟು ವಾಸನೆ, ಎಣ್ಣೆ ವಾಸನೆ ಹಾಕ್ತಾರೆ, ಫ್ಲೇವರ್ ಅಂತೀವಿ ನಾವು ಅದಕ್ಕೆ. ಆಮೇಲೆ ನ್ಯೂಟ್ರಿಯೆಂಟ್ಸ್, ಕೆಲವೊಂದು ಸೂಕ್ಷ್ಮ ಅನ್ನದ್ರವ್ಯಗಳು ಸಿಂಥೆಟಿಕ್ ಸಿಗ್ತಾವು, ಅವನ್ನ ಅದರೊಳಗೆ ಆರ್ಟಿಫಿಷಿಯಲ್ ಅಂದ್ರೆ ನಕಲಿ ಅನ್ನದ್ರವ್ಯಗಳನ್ನು ಅದರೊಳಗೆ ಹಾಕ್ತಾರೆ. ಆಮ್ಯಾಗ ಬಣ್ಣ ಹಾಕ್ತಾರೆ. ಇದನ್ನು ಕೂಡಿಸಿ ಕಾರ್ಖಾನೆಯಾಗ ತಯಾರಾದದ್ದು ಅದು ಎಣ್ಣೆ, ಯಾವ ಕಾಳಿನಿಂದ ತಯಾರಾದದ್ದಲ್ಲ. ಸ್ವಲ್ಪ ಪಾಮ್ ಆಯಿಲ್ ಹಾಕ್ತಾರೆ ಅದರೊಳಗೆ. 120-150 ರೂಪಾಯಿಗೆ 1 ಲೀಟ್ರ್ ಸಿಗ್ತೈತಿ ನಿಮ್ಗೆ. ನಿಮಗೇನು ಹೇಳ್ತಾರೆ, ಇದು ಸೂರ್ಯಕಾಂತಿ ಎಣ್ಣೆ, ರಿಫೈನ್ಡ್ ಆಯಿಲ್ ಅಂತಾರೆ ಅದಕ್ಕೆ, ಭಾಳ ಶುದ್ಧ ಮಾಡಿದ ತೈಲ ಅಂತ. ಆಮ್ಯಾಗ 1 ಕಿಲೋ ಗಾಣದ ಎಣ್ಣೆ ತಯಾರು ಮಾಡ್ಬೇಕಾತಂದ್ರೆ, ಈ ಸದ್ದು ಶೇಂಗಾ ಹೆಂಗದವ್ರಿ ನಿಮ್ಮ ಕಡೆ? 150 ರೂಪಾಯಿ ಕಿಲೋ ಶೇಂಗಾದ ಕಾಳು. 3 ಕಿಲೋ ಕಾಳಿಗೆ 1 ಕಿಲೋ ಎಣ್ಣೆ ತಯಾರಾಕೈತಿ. 3 ಕಿಲೋ ಕುಸುಬಿಗೆ 1 ಕಿಲೋ ಎಣ್ಣೆ ತಯಾರಾಕೈತಿ. 150 ಅಂದ್ರೆ 15 3 45, 450 ರೂಪಾಯಿದು ಶೇಂಗಾದ ಕಾಳು ಆಯ್ತು. ನಿಮಗೆ ಶೇಂಗಾದ ಎಣ್ಣೆ ಒಂದು ವೇಳೆ 125 ರೂಪಾಯಿ ಕೊಡ್ತಿದ್ರಂದ್ರೆ ಅದಕ್ಕೆ ಎಣ್ಣೆ ಅಂತಾರ? ಲೆಕ್ಕ ಹಾಕ್ರೆ. ಇಡೀ ದೇಶದಾಗ ನಡೆದಂಥ ಈ ವ್ಯಾಪಾರ ಯಾವುದು ಅಂದ್ರೆ ಇದು. ಪ್ರತಿ ದಿವಸ ಪ್ರತಿಯೊಬ್ಬರ ಮನೆಯಾಗೂ ಯಾಕೆ ಜಡ್ಲೆ ಬೀಳ್ತಾರೆ ಮನುಷ್ಯರು ಅಂದ್ರೆ ಇಂಥವ ಬಂದವೆಲ್ಲ. ಇದು ಆರೋಗ್ಯ ನಮ್ಗೆ, ಎಣ್ಣೆ ಇಂಥದ್ದು. ಇನ್ನು ಕಾಳ ಕಡಿ ಅಂತೀರಿ, ರವಾ ತರ್ತೀರಿ ಅಂಗಡಿಯಾಗಿಂದ. ರವಾ ತರ್ತೀರಿ, ಸಣ್ಣ ರವಾ, ದೊಡ್ಡ ರವಾ ಅಂತ ಗೋಧಿ ರವಾ ತರ್ತೀರಿ. ಏನು ಮಾಡ್ತಾರಪ್ಪ ಅದ್ರಾಗ, ಆ ಗೋಧಿ ಕಾಳಿನ ಮ್ಯಾಲೆ ಏನು ಪದರ ಇರ್ತೈತಲ್ಲ, ಹಳದಿ ಬಣ್ಣದ ಪದರ, ಬಂಗಾರ ಬಣ್ಣದ ಪದರ, ಅದನ್ನು ತೆಗಿತಾರೆ ಮೊದಲು. ತೆಗೆದು ಒಳಗೇನು ಕಾಳು ಇರ್ತೈತಲ್ಲ ಅದನ್ನು ಬೀಸ್ತಾರೆ, ಬೀಸುದ್ದು ರವಾ ಆಕ್ಕೈತಿ. ಇದನ್ನು ಮ್ಯಾಲಿದು ಯಾಕೆ ತೆಗಿತಾರೆ ಅಂದ್ರೆ, ಮ್ಯಾಲಿದು ಇಟ್ರಂತಂದ್ರೆ ದೌಡ್ ಹುಳ ಹತ್ತೈತೆ. ಹುಳುಗಳು ಭಾಳ ಶಾಣೆವು. ಈ ಕಾಳಿನಾಗ ತಿನ್ನೋ ಪದಾರ್ಥ ಯಾವುದು ಅಂದ್ರೆ ಮ್ಯಾಗ ಏನು ತೊಗಟಿತ್ತಲ್ಲ ಅದ ತಿನ್ನೋದು. ಇವ್ರು ಏನು ಮಾಡ್ತಾರೆ ಕಂಪ್ನಿಯವರು, ಅದನ್ನು ತೆಗೆದು ಹಾಕ್ತಾರೆ ಅಂದ್ರೆ 6 ತಿಂಗಳು ಅದು ಕೊಟ್ಟ ಹುಳ ಹತ್ತಂಗಿಲ್ಲ. ಯಾವುದು ಕೆಲಸಕ್ಕೆ ಬಾರ್ದೈತೆ ಅದು ನಮಗೆ. ಮ್ಯಾಗ ಏನಿತ್ತಲ್ಲ ಅದು ದನಗಳಿಗೆ. ಗೋಧಿ ಬುಸ್ಸ ಅಂತೀರಲ್ಲ ನೀವು, ಅದು ದನಗಳಿಗೆ ಹೋಗ್ತೈತೆ. ಅವು ಎಷ್ಟು ಪುಣ್ಯ ಮಾಡ್ಯಾವ ನೋಡ್ರಿ. ಬುಸ್ಸ ಆಕಳುಗಳು ತಿಂತಾವು, ಎಮ್ಮೆಗಳು ತಿಂತಾವು. ಅವು ಎಮ್ಮೆಗಳು ಹೊರಕಡೆಗೆ ಏನು ಮಾಡ್ಬೇಕಾಗಿತ್ತಲ್ಲ ಅದು ನಮಗೆ ಎದಕ್ಕೂ ಬಾರದ್ರಿ. ಅದಕ್ಕೆ ಹುಳ ಸಹಿತ ಹತ್ತಂಗಿಲ್ಲ. ಹುಳ ಹತ್ತಲಿಲ್ಲ ಅಂದ್ರೆ ತಿಳ್ಕೊರಿ ಇದು ತಿನ್ನಕ್ಕೆ ಯೋಗ್ಯ ಅಲ್ಲದ ಪದಾರ್ಥ ಅಂತ. ಯಾವ ಪದಾರ್ಥಕ್ಕೆ ಹುಳ ಹತ್ತಿದು ಅಂತಂದ್ರೆ ತಿಳ್ಕೊಬೇಕಿದು ತಿನ್ನಕ್ಕೆ ಯೋಗ್ಯ. ಆ ಹುಳಕ್ಕೆ ಗೊತ್ತಕ್ಕಾವು ಯಾವ ತಿನ್ನು ಅಲ್ಲ ಅಂತ. ಇದು ನಮ್ಮ ರವಾ. ಕಾಯಿಪಲ್ಯಗಳು ಹೇಳಿ ನಾನು ನಿಮ್ಗೆ. ದ್ರಾಕ್ಷಿ ತಿಂತೀರಿ, ವರ್ಷದಾಗ ಇಲ್ಲೆಲ್ಲ ಅದರ ದ್ರಾಕ್ಷಿ ಮಂದಿ ಕೂತೈತಿ ಇಲ್ಲಿ. 365 ದಿನದೊಳಗೆ ಕನಿಷ್ಠ 200 ಸ್ಪ್ರೇ ಮಾಡ್ತಾರೆ ಅದಕ್ಕೆ. ಅವ್ರು ದ್ರಾಕ್ಷಿ ಬೆಳೆಯವ್ರು ಎಂದೂ ದ್ರಾಕ್ಷಿ ತಿನ್ನಂಗಿಲ್ಲ ಅವ್ರ ಮನ್ಯಾಗ. ಯಾಕೆ ಅವ್ರಿಗೆ ಗೊತ್ತೈತಿ ಇದಕ್ಕೆ ಏನು ಹಾಕ್ತೀವಿ ಅಂತ. ದಾಳಿಂಬ ಬೆಳೆಯವ್ರನ್ನ ತಗೋರಿ, ಮೊದಲು ಬಾಳಿಗೆ ಹೊಡಿತಿದ್ದಿಲ್ಲ, ಈಗ ಬಾಳಿಗೆ ಸಹಿತ ಔಷಧ. ಸೀತಾಫಲ ಅದರ ತಪ್ಪಲಾನ ಕುಟ್ಟಿ ಅದರ ರಸ ತೆಗೆದು ಉಳ್ದಕ್ಕೆ ಹುಳ ನಾಶ ಮಾಡಕ್ಕೆ ಹೊಡಿತಿದ್ರು. ಈಗ ಸೀತಾಫಲಕ್ಕೆ ಔಷಧ ಹೊಡಿಪಾಳಾಗ ಬಂದದ್ದು.
ಇಂಥ ಪದಾರ್ಥಗಳನ್ನು ತಿನ್ನಕತ್ತೀವಿ ಒಂದು. ಎರಡನೇದ್ದು ಬೇಕರಿ ಪ್ರಾಡಕ್ಟ್ಸ್ ಅಂದರೆ ಏನೇನು ಅದಾವಲ್ಲ ಅವು ಯಾವ ತಿನ್ನಲಿಕ್ಕೆ ಯೋಗ್ಯವಾದಂಥ ಪದಾರ್ಥಗಳಲ್ಲ. ಯಾಕಂದ್ರೆ ಮೊಟ್ಟ ಮೊದಲನೇದಾಗಿ ಅವುಗಳಲ್ಲಿ ಬಳಸಲ್ಪಡುವಂಥದ್ದು ಮೈದಾ. ಮೈದಾ ಅಂದ್ರೆ ಗೋಧಿ ಹಿಟ್ಟಿನ ಪ್ರಕೃತಿ ಕೆಡಿಸಿ ರಸಾಯನಗಳನ್ನು ಹಾಕಿ ಅದಕ್ಕೆ ಹುಳ ಸಹಿತ ಹತ್ತಲಾರ್ದಂಗೆ ಮಾಡಿ ಬಿಳಿ ಹಿಟ್ಟೇನು ತಯಾರು ಮಾಡ್ತಾರೆ ಅದಕ್ಕೆ ಮೈದಾ ಅಂತಾರೆ. ಮನುಷ್ಯರ ಮೈದಾ ಎಂದೂ ಉಣಬಾರ್ದು. ನಿಮಗೇನಕ್ಕತಿ ಮೈದಾ ಹಿಟ್ಟ ತೊಗೊಂಡು ಬರ್ರಿ ಅಂತೀರಿ, ಲಟ್ಸಕ್ಕೆ ಬೇಷಾಕೈತಿ ಖರೆ ತಿಂದು ಲಟ್ಟಿಸ್ಕೊಂಡು ಹೋಗ್ತಾವಲ್ಲ. ಇದನ್ನು ಯಾರು ಹೇಳೋರು? ಮೈದಾ ತಿನ್ನಬಾರ್ದು. ನಮ್ಮೆಲ್ಲ ಪದಾರ್ಥದಾಗಿರೋದು ಅದು. ಸಕ್ರೆ ಭಾಳ ಚಲೋ ಅಂತ ತಿಳ್ಕೊಂಡಿರಿ. ನಮ್ಮ ಸಕ್ರೆ ಯುರೋಪಿಯನ್ ದೇಶದಾಗ ಯಾರೂ ತಿನ್ನಂಗಿಲ್ಲ. ಆ ಸಕ್ಕರೆಯಾಗ ಹಾಕೋ ಕೆಮಿಕಲ್ ನೀವು ನೋಡಿದ್ರಿ ಅಂದ್ರೆ, ಅದ್ರಾಗ ಹಾಕೋ ಗಂಧಕ ನೀವು ನೋಡಿದ್ರಿ ಅಂದ್ರೆ, ಅದನ್ನು ಗ್ಲೇಜಿಂಗ್ ಮಾಡಕ್ಕೆ ದನಗಳು ಎಲುವಿನ ಪೌಡ್ರ್ ಯೂಸ್ ಮಾಡ್ತಾರೆ. ಅದಕ್ಕೆ ಚಂದಾಗ ಹೊಳಗೆ ಬರ್ಬೇಕಲ್ಲ, ಅದರ ಸಲುವಾಗಿ ಎಲುವಿನ ಪೌಡ್ರ್ ಯೂಸ್ ಮಾಡ್ತಾರೆ. ಅದು ನೀವು ಒಂಜರ ಕಾರ್ಖಾನೆಗೆ ಹೋಗಿ ನೋಡಿ ಬರ್ರಿ ಯಾವಾಗಾರ. ಆದ್ರೆ ಅದರಲ್ಲಿ ಮನುಷ್ಯನ ಪ್ರಕೃತಿಗೆ ಸಹನ ಆಗಲಾರ್ದಷ್ಟು ರಸಾಯನಗಳು ಸೇರಿಬಿಟ್ಟಾವು. ಆ ಸಕ್ಕರೆ ನಾವು ತಿನ್ನೋರು. ಇನ್ನು ಬೆಲ್ಲ ತಿನ್ಬೇಕಂತಿದ್ರು. ಮೊದಲು ಬೆಲ್ಲರ ಊರಾಗ ಚಲೋ ಸಿಗ್ತಿತ್ತು. ಈಗ ಬೆಲ್ಲ ಹೆಂಗೆ ಮಾಡಕತ್ತಾರ ಗೊತ್ತೈತೇನು ನಿಮಗೆ? ಬೆಲ್ಲದ ಕಡಾಯಿಗೆ 900-1000 ಲೀಟ್ರ್ ಕಬ್ಬಿನ ರಸ ಹಾಕ್ತಿದ್ರು. ಈಗ 100-150 ಲೀಟ್ರ್ ರಸ ಹಾಕಿದವರು 7-8 ಚೀಲ ಸಕ್ಕರೆ ಹಾಕ್ತಾರೆ. ಹಾಕಿ ಒಂದು ತಾಸಿನಾಗ ಬೆಲ್ಲ ತಯಾರಾದ. ತಿಂದು ಎಲ್ಲ ಹಾರ್ಟ್ ಬ್ಲಾಕ್ ಆಗೇ ಸತ್ತು ಹೋಗ್ಬೇಕು. ಇಂಥ ಬೆಲ್ಲ ತಿಂದ್ರಂದ್ರೆ ಈಗ ಅಲ್ಲಿ ನನಗೆ ಅವರೇ ಬೆಲ್ಲದ ವ್ಯಾಪಾರಿಗಳೇ ಹೇಳ್ತಿದ್ರು ನಮ್ಮ ಕೊಲ್ಲಾಪುರದಾಗ, ಈ ನಮ್ಮ ಬೆಲ್ಲ ತಿಂದು ರಾಜಸ್ಥಾನ ಗುಜರಾತದ ಒಂಟುಗಳ ಮೇಮ್ಯಾಗ ಗಾದ್ರೆ ಹೇಳಕತ್ಯಾವಂತ, ಎದ್ದು ಗಾಯಗಳಾಗಕತ್ಯಾವು ಅಂತ ಹೇಳಿದರು. ಒಂಟುಗಳಿಗೆ ಸಹನ ಆಗೋಲ್ದ ಆ ಬೆಲ್ಲ ನಮಗೆ ಹಾಕಾಕತ್ಯಾರ. ನೀವು ಅದೇ ಬೆಲ್ಲ ತರ್ತೀರಿ, ಸೊಯ್ದಾಗ ಸಿಗು ಬೆಲ್ಲ ಅಂದ್ರೆ ಅದ. ಇಷ್ಟ ಆದ್ರೆ ಚಲೋ ಇತ್ತು. ಗಟ್ಟಿ ಆಗೋಲ್ದಂತ ತಿಳ್ಕೊಂಡು ಸಿಮೆಂಟ್ ಹಾಕಾಕತ್ಯಾರ ಅದ್ರಾಗ, ಬೆಲ್ಲದಾಗ ಗಟ್ಟಿ ಆಗೋಲ್ದಂತ ತಿಳ್ಕೊಂಡು. ಆ ಪುಣ್ಯಾತ್ಮರಿಗೆ ಹಂಗೆ ಬುದ್ಧಿ ಆಕೈತಿ. ನಾ ಕೇಳಿದೆ ಹಿಂಗ್ಯಾಕೆ ಮಾಡ್ತಿರೋ ಅಂತ. ಅಪ್ಪಾರ ಮಂದಿಗೆಲ್ಲ ಸೊಯ್ದಾಗಬೇಕಾಕೈತಿ, ಮತ್ತು ಸೊಯ್ದಾಗ ಕೊಡ್ಬೇಕಾದ್ರೆ ಇಂಥದ ಮಾಡ್ಬೇಕಾಕೈತಿ ರೀ. 2 ದುಡ್ಡು ಹೆಚ್ಚು ಕೊಡೋಣ, ಸೊಯ್ದಾಗ ಇದ್ದದ್ದನ್ನು ತೊಗೋತಾರೆ, ತುಟ್ಟಿದ್ದದ್ದನ್ನು ಒಲ್ಲೆ ಅಂತಾರೆ ಮಂದಿ. ಮತ್ತು ಅದಕ್ಕೆ ಮಂದಿಗೆ ನಾವು ಇಂಥದ ಅಂದ್ರೆ ಮಂದಿ ಸೊಯ್ದಂತಂದು ತಿಂದು ಉಳಿದದ್ದನ್ನೆಲ್ಲ ದವಾಖಾನೆಗೆ ಹಾಕಾಕ್ತಾ ಇರೋದಾರೆ. ಉಣ್ಣು ಅನ್ನ ಎಲ್ಲ ಸೊಯ್ದಂತರುದು, ತುಟ್ಟಿ ಗುಳಿಗೆ ತಗೊಂಡು ದಿವಸ ಕಳಿ. ಹೆಂಗೈತಿ ಇವತ್ತು ಆರೋಗ್ಯ ಕ್ಷೇತ್ರ ಅಂದ್ರೆ, ಪ್ರತಿ ಇಬ್ಬರ ಹಿಂದೆ ಒಬ್ಬರು ತಲಿಯರ ನುಸ್ತೈತಿ, ಜ್ವರ ಬರ್ತೈತಿ, ಹೊಟ್ಟೆರ ಕಡಿತೈತಿ, ನಿದ್ದೆರ ಬರುವುದಿಲ್ಲ. ಇಬ್ಬರ ಹಿಂದೆ ಒಬ್ಬರಿಗೆ, ಪ್ರತಿ 3 ಜನರ ಹಿಂದೆ ಒಬ್ಬರಿಗೆ ಅಂದ್ರೆ 1/3 3 ಜನರ ಹಿಂದೆ ಒಬ್ಬರಿಗೆ ಟೈಫಾಯ್ಡು, ಇಂಥ ಬೇರೆ ಬೇರೆ ರೋಗಗಳು. ಪ್ರತಿ 4 ಜನರ ಹಿಂದೆ ಒಬ್ಬರಿಗೆ ಬ್ಲಡ್ ಪ್ರೆಷರು ಮತ್ತು ಶುಗರು. 4 ಜನರ ಹಿಂದೆ ಒಬ್ಬರು. ಪ್ರತಿ 7 ಜನರ ಹಿಂದೆ ಒಬ್ಬರಿಗೆ ಕ್ಯಾನ್ಸರ್ ಐತಿ. 7 ಮಂದಿಯಾಗ ಒಬ್ಬ ಕ್ಯಾನ್ಸರ್ನವದ. ಅಂದ್ರೆ ನಮ್ಮ ಭಾರತದ ಆರೋಗ್ಯದ ಸ್ಥಿತಿ ಇದು. ನಾವು ದುಡಿದೆಷ್ಟು, ಆರೋಗ್ಯ ಖರ್ಚು ಮಾಡುವುದೆಷ್ಟು. ನಮ್ಮ ಸಕ್ರೆ ರೊಕ್ಕ ಕಬ್ಬಿನ ರೊಕ್ಕ ಬರ್ತೈತಂತ ನಮ್ಗೆ ಅನ್ನಿಸ್ತೈತಿ. ನೀವು ಲೆಕ್ಕ ಬರದಿಡ್ರಿ ಮನ್ಯಾಗ ಗುಳಿಗೆ ತೊಗೊಳೋರ್ದನ್ನು. ನಿಮ್ಮ ಮನೆ ಬಲ್ಕಿನ ಮಗ್ಗಲ್ 4 ಮನೆಗಳು, ಎಡಕಿನ ಮಗ್ಗಲ್ 4 ಮನೆಗಳನ್ನ ಹೋಗಿ ಕೇಳ್ರಿ. ನಿಮ್ಮ ಮನ್ಯಾಗ ಔಷಧ ತೊಗೊಳ್ಳಾರ್ದವ್ರು ಏಸು ಮಂದಿ ಅದಾರಂತ ಕೇಳ್ರಿ. ಔಷಧ ತೊಗೊಳ್ಳಾರ್ದವ್ರ ಮನಿನೇ ಸಿಗೋದಿಲ್ಲ. ಯಾರ ಒಬ್ಬರು ಔಷಧ ತೊಗೊಳ್ಳೋರು ಅದಾರ. ಇದು ನಮ್ಮ ಆರೋಗ್ಯದ ಸ್ಥಿತಿ. ಯಾಕಂದ್ರೆ ಹಿತವಾದಂಥ ಆಹಾರ ಇಲ್ಲ. ಹಿತವಾದಂಥ ಆಹಾರ ಯಾವುದು?
ಒಂದು ಹಿತವಾದದ್ದು ಇರಬೇಕು, ಎರಡನೇದ್ದು ಮಿತವಾಗಿರ್ಬೇಕು. ಆಹಾರ ಎಷ್ಟೇ ಚಲೋ ಇರಲಿ, ಎಷ್ಟು ಹಸಿವೈತಿ, ಹಸಿವೆ ಅಂತಂದ್ರೆ ನಮ್ಮದು ಹೊಟ್ಟೆ ಎಷ್ಟು ಹಸ್ತೈತಲ್ಲ, ನಮ್ಮ ಜಠರಾಶಯ ಪೂರಾ ತುಂಬಷ್ಟು ಉಣಬಾರ್ದು. ಅರ್ಧ ಆಹಾರದಿಂದ ತುಂಬಬೇಕು, ನಾಲ್ಕಣೆ ನೀರ್ಲೆ ತುಂಬಬೇಕು, ನಾಲ್ಕಣೆ ಶ್ವಾಸ ಉಚ್ಛ್ವಾಸ ಮಾಡೋಕ್ಕೆ ಖಾಲಿ ಇರ್ಬೇಕು. ಒಬ್ಬ ಅನ್ನಂತ ಡಾಕ್ಟ್ರ ಒಟ್ಟ ಶ್ವಾಸ ತೊಗೊಳಕ್ಕೆ ಬರ್ಲಾರ್ದಂಗೆ ಆಗೈತ್ರಿ ನೋಡ್ರಿ ಅನ್ನಂತ. ಡಾಕ್ಟ್ರಂದ ಭಾಳ ಉಂಡಿ ಅನ್ನಂದವ. ಹ್ಞೂ ರೀ, ಒಂದು ಜರ ಮಾವನ ಮನೆಗೆ ಹೋಗಿದ್ದೆ, ಹೆಂಡ್ತಿ ಮನೆಗೆ, ಹ್ಞೂ ಅಂತ ಉಣಿಸಿದ್ರು, ಉಂಡಿನ್ರಿ ಅಂದ. ಆಯ್ತು ಇದೊಂದು ಗುಳಿಗೆ ತಗೋ ಬೇಷಾಕೈತೆ ಅಂದರು. ಡಾಕ್ಟ್ರ ಹುಚ್ಚಿಗಿಚ್ಚದಿ ಎನ್ನಿ ಅಂದ ಅವ ಯಾಕಂದ, ಮತ್ತು ಗುಳಿಗೆ ಒಂದು ವೇಳೆ ಹೋಗೋಟ್ ಜಾಗ ಇತ್ತಂದ್ರೆ ನಾ ಇನ್ನಿಟ್ಟು ತಿಂತಿದ್ದಿಲ್ಲ. ನನ್ನ ಗುಳಿಗೆ ಸಹಿತ ಹೋಗಾಕ ಜಾಗ ಇಲ್ದ ಆ ನಮನಿ ಬಡಿತಾನಂದ್ರೆ ಏನು ಹೇಳೋದು ಹೇಳ್ರಿ. ಕೆಲವು ಮಂದಿ ಹೊಡಿತಾರೆ ಈ ನಮನಿ. ಆರೋಗ್ಯ ಬಾ ಅಂದ್ರೆ ಎಲ್ಲಿಂದ ಬರ್ತೈತಿ? ಇಲ್ಲ. ಇನ್ನ ಇಟ್ಟು ಹಸಿವೈತೆ ಅನ್ನೋರಾಗ ಹೇಳ್ಬೇಕಂತ. ಆಮ್ಯಾಗ ಉಣ್ಬೇಕು ಯಾವಾಗಂತ? ಮುಂಜಾನೆ ಸಾಯಂಕಾಲ 2 ಹೊತ್ತು ಉಂಡ್ರಿ. ನಾಷ್ಟಾದ ಅವಶ್ಯಕತೆ ಬಹಳ ಮಂದಿಗೆ ಇರಂಗಿಲ್ಲ, ಸಣ್ಣ ಮಕ್ಕಳಿಗೆ ಅಷ್ಟು ಬಿಟ್ಟರೆ. 50 ದಾಟಿದವ್ರು ಯಾರೂ ಉಪಹಾರ ಮಾಡಬಾರ್ದು. ಮುಂಜಾನೆ 9-10ಕ್ಕೆ ಊಟ ಮಾಡಿರಿ, ಸಾಯಂಕಾಲ ಇಷ್ಟೊತ್ತಿಗೆ ಊಟ ಮಾಡಿಬಿಡ್ರಿ. ನಿಮ್ಗೆ ಯಾವ ಜಡ್ಡು ನಿಮ್ಮ ಹತ್ರ ಬರಂಗಿಲ್ಲ, ಯಾವ ಜಡ್ಡು ಬರಂಗಿಲ್ಲ ನಿಮ್ಮ ಹತ್ರ. ಇಷ್ಟ್ರ ಮ್ಯಾಗ ಹೆಂಗೆ ಹೊಕ್ಕೈತ್ರಿ ಗಾಡಿ? ಹೊಕ್ಕೈತಿಲ್ಲ ನೋಡ್ರಿ ನೀವು. ಅವಶ್ಯಕತೆ ಇಲ್ಲದೆ ಒಳಗೆ ನುಗ್ಸೋದು ನಡೆದೈತಿ ನಮ್ದು. ಮಕ್ಕಳಿಗೆ ಅಷ್ಟು ಅವಶ್ಯಕತೆ, ಬೆಳಿಗ್ಗೆ ವಯಸ್ಸಿರ್ತೈತೆ, ಒಂದು ಜರ ಹೆಚ್ಚಿಗೆ ಅವಕ್ಕಿಷ್ಟು ನಾಷ್ಟ ಕೊಡ್ಬೇಕು. ಉಳ್ದವ್ರಿಗೇನು ನಾಷ್ಟಾದ ಅವಶ್ಯಕತೆ ಇಲ್ಲ. ನಾವು ಸುಮ್ಮನೆ ಇಳಿಸ್ಬೇಕಂತ ಇಳಿಸ್ತೀವಿ ಅಷ್ಟೇ. ಮಿತವಾಗಿ ಉಣಬೇಕು, ಹಸಿವೆ ಆದಾಗ ಊಟ ಮಾಡಬೇಕು. ನಾ ಆಗಲೇ ಹೇಳಿದ್ನೆಲ್ಲ, ಹಿತವಾದದ್ದನ್ನು ಉಣಬೇಕು ಅಂತ. ಹಿತವಾದದ್ದು ಯಾವುದು? ಇಲ್ಲೆಲ್ಲರೂ ಒಕ್ಕಲಿಗರ ಇದೀರಿ, ರೈತರದೀರಿ, ಎಲ್ಲರಿಗೂ ಹೊಲ ಅದಾವು ಹೆಚ್ಚು ಕಡಿಮೆ. ನಿಮ್ಮ ಹೊಲದಾಗ ಮೊದಲು ಏನೇನು ಬೆಳೀತಿದ್ರಿ ನೀವು ಸಣ್ಣವರಿದ್ದಾಗ, ಈ ಮುದುಕೂರು ಕಂಪ್ನಿ ಅಷ್ಟು ಬೆಳೆ ಅದಾವನಿ ಈಗ ಹೊಲದಾಗ? ಬೀಗರ್ ಬಂದ್ರೆ ಕೈ ಚೀಲ ತೊಗೊಂಡು ಎದ್ರಪ್ಪ, ಏನು ಬಜಾರ್ದಾಗ ಹೋಗಿ ತರೋದು. ನಿಮ್ಮದು ಬೇಕಾದಂಗೆ ಊರಾಗ 4 ಎಕರೆ 8 ಎಕರೆ 20 ಎಕರೆ ಹೊಲ, 2 ಕಿಲೋ ಉಳ್ಳಾಗಡ್ಡಿ ತರಕ್ಕೆ ಸಹಿತ ನೀವು ಹೋಗಾವಿದ್ದೆ ಅಂತಂದ್ರೆ ನೀವು ಒಕ್ಕಲಿಗೆ ಅಂತ ಅನ್ನೋದು ಹೆಂಗೆ? ನೇನೆ ನಮ್ಗೆ ಅನ್ನೋರ್ರೆ ಹೆಂಗೆ? ಕಾಯಿಪಲ್ಯ ತರಕ್ಕೆ ನೀವು ಮಾರ್ಕೆಟ್ಗೆ ಹೋಗಿದ್ದೆ ಅಂತ ಅನ್ನೋದೇ. ನಿಮ್ಮ ಮನೆ ಪೂರ್ತಕ ಯಾಕೆ ಆಗೋಲ್ದಕ್ಕೆ? ನಿಮಗೊಂದು ಮಾತು ಹೇಳ್ತೀನಿ.